ಹಾಯ್ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಈಗ ನಾವು ಮುಂದೆಗಡೆ ನಮ್ಮ ಮನೆ ಮುಂದೆ ಟಾರ್ಪಲ್ ಸ್ವಲ್ಪ ಹಳೇದಾಗಿತ್ತು, ಅದನ್ನ ಚೇಂಜ್ ಮಾಡಕ್ ಹೋಗ್ತಾ ಇದೀವಿ. ಅದು ಸ್ಟಾರ್ಟಿಂಗ್ ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲಿ ಇದ್ದಿದ್ದ ಟಾರ್ಪಲ್ನೇ ಹಾಕಿದ್ವಿ. ಅಮೆಝಾನ್ ಅಲ್ಲಿ ಈಗ ಗ್ರೀನ್ ಮ್ಯಾಟ್ ಆರ್ಡರ್ ಮಾಡಿದ್ವಿ. ಅಲ್ಲಿದೆ ನೋಡಿ ಗ್ರೀನ್ ಮ್ಯಾಟ್. ಈಗ ಈ ಗ್ರೀನ್ ಮ್ಯಾಟ್ ನ ನಾವು ಮನೆ ಮುಂದೆ ಇನ್ಸ್ಟಾಲೇಷನ್ ಮಾಡಕ್ಕೆ ನಾನು ಆಕ್ಚುಲಿ ಅದೇ ಅದೇ ಅದನ್ನ ಹಾಕ್ತಾ ಇದೀವಿ. ರಿಮೂವ್ ಮಾಡಿದ್ದೀರಿ ಆಲ್ರೆಡಿ. ಈಗ ಅದನ್ನ ಹೊಸ ಗ್ರೀನ್ ಮ್ಯಾಟ್ ನ ಹಾಕ್ತಿವಿ. ಬನ್ನಿ ಹೋಗೋಣ. ಏನಪ್ಪ ಅಂದರೆ, ನಾವು ವಿಡಿಯೋ ಮಾಡ್ತಾಯಿದ್ದೀವಿ, ಮೈಕ್ ಆನ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಹಂಗೆ ಮಾತಾಡ್ತಾನೇ ಇದ್ದೀನಿ, ನಾನು ನೋಡೇ ಇಲ್ಲ. ನಾನು ಹಂಗೆ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದೆ, ನಾನು ಇಲ್ಲಿ ಮೈಕ್ ಆನ್ ಮಾಡ್ಕೊಂಡು ಮರ್ತೋಯ್ತು. ಓಕೆ, ಈಗ ಏನಾಗಿದೆ ಅಂದರೆ ಕೋಲುಗಳು ಸ್ವಲ್ಪ ಲೂಸ್ ಆಗಿತ್ತು. ಟಾರ್ಪಲ್ಲೆಲ್ಲ ಬಿಚ್ಚಿದ್ರಲ್ಲ, ಟಾರ್ಪಲ್ ಬಿಚ್ಚಿರೋದಕ್ಕೆ ಏನಾಗಿದೆ, ಕೋಲುಗಳೆಲ್ಲ ಸ್ವಲ್ಪ ಲೂಸ್ ಆಗೋಗಿದೆ. ಸೊ ಇದಕ್ಕೆ ಜಲ್ಲಿ ಹಾಕಿ ಸ್ವಲ್ಪ ಕೂರ್ತಿದ್ದೀವಿ, ಅಂದರೆ ಮತ್ತೆ ಫಿಟ್ ಮಾಡೋಕ್ಕೆ. ಇದನ್ನು ಮತ್ತೆ ಫಿಟ್ ಮಾಡಿಬಿಟ್ಟು ಮತ್ತೆ ಗ್ರೀನ್ ಕಲರ್ ಟಾರ್ಪಲ್ನ ನಾವು ಇನ್ಸ್ಟಾಲೇಷನ್ ಮಾಡ್ತೀವಿ. ಇಲ್ಲಿ ಸಣ್ಣ ಸಣ್ಣ ಗಿಡಗಳು, ಹೂ ಗಿಡಗಳು ಹಾಕಿದ್ದೀವಿ, ಹಣ್ಣು ಗಿಡಗಳು ಹಾಕಿದ್ದೀವಿ. ಯಾಕಂದರೆ ಈ ಸೈಡು ನಮ್ಮ ಮನೆ ಲೇಔಟಲ್ಲಿ ಯಾವುದು ತರಕಾರಿಗಳಾಗಲಿ ಹೂವು ಮಾರೋರಾಗಲಿ ಯಾರೂ ಬರೋದಿಲ್ಲ, ನಾವೇ ಮಾರ್ಕೆಟ್ಗೆ ಹೋಗಬೇಕು. ಸೊ ಸಣ್ಣ ಪುಟ್ಟ ಇದಕ್ಕೆ ಏನಾದರೂ ಹೂವು ಬೇಕು ಅಂದಾಗ ನಮಗೆ ಮನೇಲಿ ಪೂಜೆ ಮಾಡೋದಕ್ಕೆ ಬೇಕಾಗುತ್ತೆ ಅಂಥೇಳಿ ನಾವೇ ಒಂದು ಸಣ್ಣದಾಗಿ ಮುಂದೆಗಡೆ ಗಿಡ ಹಾಕ್ಕೊಂಡಿದ್ದೀವಿ. ಈಗ ಮುಂದೆಗಡೆ ಸ್ವಲ್ಪ ನೀರು ಹಾಕ್ಕೊಳಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ. ಬಟ್ ಆದರೆ ನಮಗೆ ಈ ಥರ ನೀಟಾಗಿ ಅದನ್ನು ಕಟ್ಕೋಬೇಕು ಅನ್ನೋದು ಗೊತ್ತಿದ್ದಿಲ್ಲ. ನಾವೇನು ಮಾಡಿದ್ವಿ, ಮುಂದೆಗಡೆ ಹಂಗೆ ಬಿಟ್ಟೋಣ, ಈಗ ಹಂಗೆ ಮರ ಹಾಕ್ಕೊಳಕ್ಕಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದು. ಹೂವು ಗಿಡ ಎಲ್ಲ ಹಾಕ್ತೀವಿ ಅಂತ ಪ್ಲ್ಯಾನ್ ಇದ್ದಿಲ್ಲ. ಆಮೇಲೆ ಪ್ಲ್ಯಾನ್ ಬಂತು, ಮನೆ ಮುಂದೆ ಸ್ವಲ್ಪ ಗಾರ್ಡನ್ ಥರ ಮಾಡ್ಕೊಳೋಣ ಅಂಥೇಳಿ ಈ ಥರ ಪ್ಲ್ಯಾನ್ ಮಾಡಿಬಿಟ್ಟು ಇದು ಮಾಡಿದ್ವಿ. ಇದೇ ರೀತಿ ಇನ್ನೊಂದು ಕೋಲು ಲೂಸ್ ಆಗಿತ್ತು, ಅದೇ ಕೋಲು ಅದನ್ನು ಮತ್ತೆ ಫಿಟ್ಟಿಂಗ್ ಮಾಡ್ಕೊತಾ ಇದ್ದೀವಿ. ಇದೆಲ್ಲ ಫಿಟ್ ಆಗಿದ್ದಾದಮೇಲೆ ಗ್ರೀನ್ ಕಲರ್ ಮ್ಯಾಟ್ ಹಾಕ್ತೀವಿ ನೋಡಿ. ಈ ಥರ ಜಲ್ಲಿನೂ ಮಣ್ಣು ಎರಡೂ ಹಾಕಿ ಚೆನ್ನಾಗಿ ಕಡಾರಿಯಲ್ಲಿ ಹೊಡಿತಿದ್ವಿ. ಅದು ಒಳಗಡೆ ಹೋದಾಗ ಕೋಲು ಬಿಗಿ ಬಂದ್ಬಿಡುತ್ತೆ. ನಮ್ಮ ಏರಿಯಾದಲ್ಲಿ ಸ್ವಲ್ಪ ಫುಲ್ಲು ಸೈಲೆಂಟಾಗಿರುತ್ತೆ, ಯಾಕಂದರೆ ಮನೆ ಕಮ್ಮಿ ಇದೆ ಮತ್ತು ಜನ ಇವಾಗ ಕಮ್ಮಿ ಇದ್ದಾರೆ. ಸಾಯಂಕಾಲ ಆಯ್ತಂದರೆ ಫುಲ್ಲು ಜನಗಳು ಬರ್ತಾ ಇರ್ತಾರೆ, ವಾಕಿಂಗ್ ಹೋಗ್ತಾ ಇರ್ತಾರೆ. ಇದು ಮುಂಚೆಯಿಂದನೂ ವಾಕಿಂಗ್ ಸ್ಟ್ರೀಟು ಮಾಡ್ಕೊಂಡ್ಬಿಟ್ಟಿದ್ದಾರೆ ಸುಮಾರು ಜನ, ಯಾಕಂದರೆ ಇಲ್ಲಿ ಜಾಗ ಚೆನ್ನಾಗಿದೆ ಅಂತ. ನಾವು ಹಂಗೆ ಆ ಕಡೆ ಬಾಡಿಗೆ ಮನೇಲಿ ಇದ್ದಿದ್ದು ನಾವು. ಆಮೇಲೆ ಈ ಕಡೆ ಸ್ವಂತ ಬಂದಾಗ ನಮ್ಮ ತಾತ ಅವ್ರ ಈ ಕಡೆ ಜಾಗ ನೋಡಿದ್ರು, ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರು. ಅದಕ್ಕೆ ನೋಡಿಕೊಂಡು ನಾವು ತಗೊಂಡು ಇಲ್ಲಿ ಬಂದಮೇಲೆ ನಾವು ಕಟ್ಟಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದಮೇಲೆ ಮನೆಯನ್ನು ಬಂದವರೆಲ್ಲ ಚೆನ್ನಾಗಿ ಕಟ್ಟಿದ್ದೀರಾ ಅಂತೆಲ್ಲ ಹೇಳ್ಕೊಂಡು ಹೋಗೋರು, ನಮಗೆ ಖುಷಿ ಆಗೋದು. ಆಮೇಲೆ ಇವಾಗ ಅದೇ ಥರನೇ ಇನ್ನೂ ಆ ಕಡೆ ಎಲ್ಲ ಮನೆ ಕಟ್ತಿದ್ದಾರೆ. ಇವಾಗ ಸದ್ಯಕ್ಕೆ ನಮ್ಮ ಲೇಔಟಲ್ಲಿ 4 ಮನೆ ಇದೆ ಈ ರೋ ಅಲ್ಲಿ ಮಾತ್ರ. ಆ ಕಡೆ ಸೈಡೆಲ್ಲ ಓವರಾಲ್ ನೋಡಿದ್ರೆ ಒಂದು 10-15 ಮನೆ ಇದೆ. ಈಗ ಆಗಿದೆ. ಆ ಟೈಮಲ್ಲಿ ಏನೋ ಹೇಳಿದೆ, ನನ್ನ ತಮ್ಮಗೆ ಏನೋ ಹೇಳ್ತಾ ಇದ್ದಾನೆ. ಅದು ಆ ಟೈಮಲ್ಲಿ ಹೇಳಿದ್ದು ರೆಕಾರ್ಡಿಂಗ್ ಆಫ್ ಆಗಿರೋದ್ರಿಂದ ಏನಾಗಿದೆ ಅಂತ ಗೊತ್ತಾಗಿಲ್ಲ. ಓಕೆ, ಇದು ರುದ್ರಾಕ್ಷಿ ಹೂವು. ಇನ್ನು ಇದು ಪುದೀನ ಗಿಡ. ಈ ಪುದೀನ ಗಿಡನೂ ಇದೆಲ್ಲ ಸೊಪ್ಪು ಆವಾಗವಾಗ ಸ್ವಲ್ಪ ಇದ್ದ ಬೀಜಗಳೆಲ್ಲ ತಂದಿದ್ವಿ ಮುಂಚೆನೇ, ಅದಕ್ಕೆ ಅದನ್ನೆಲ್ಲ ಇಲ್ಲೇ ಹಾಕಿದ್ವಿ. ಇವಾಗ ಬೆಳೆದಿದೆ. ಈಗ ಗ್ರೀನ್ ಟಾರ್ಪಲ್ ಹಾಕೋಕ್ಕೆ ಎಲ್ಲ ರೆಡಿಯಾಗಿದೆ. ಈಗ ಗ್ರೀನ್ ಟಾರ್ಪಲ್ ಹಾಕೋಣ. ಇದು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದಿದ್ದಲ್ವಾ, ಇದು ನಾವು 30 ಫೀಟ್ ಅಂತ ಹೇಳಿ ತೊಗೊಂಡಿದ್ವಿ. ಅದು ಮೆಷರ್ಮೆಂಟ್ ನಾವು ಇಲ್ಲಿ ಏನೋ ಒಂದು ಅಪ್ರಾಕ್ಸಿಮೇಟಾಗಿ ಹಾಕಿದ್ವಿ. ಇನ್ನೊಂದು ಚೂರು ದೊಡ್ಡದೇ ಇದೆ. ಏನಂದರೆ ನಾವು 30 ಫೀಟ್ ಅಂತ ಅಂದ್ಕೊಂಡು ಇದು ಮಾಡಿದ್ದು. ಅದು 30 ಫೀಟ್ ಇದೆಯಾ ಅನ್ನೋದು ಗೊತ್ತಿಲ್ಲ, ಈಗ ನೋಡಬೇಕು. ಇದು ಮುಂಚೆ ಇಟ್ಟಿಗೆಗಳು ಎಲ್ಲ ಒಂದು ಸ್ವಲ್ಪ ಜರುಗಿಬಿಟ್ಟಿತ್ತು ಎಲ್ಲ. ಇವಾಗ ನನ್ನ ತಮ್ಮ ನೀಟಾಗಿ ಸೆಟ್ ಮಾಡ್ತಿದ್ದಾನೆ. ಈಗ ಈ ಟಾರ್ಪಲ್ಲಿಂದ ಒಂದು ನೋಡಿ ರಿವ್ಯೂ, ಯಾಕಂದರೆ ಅಮೆಝಾನಲ್ಲಿ ತೊಗೊಂಡೋಗ ರಿವ್ಯೂಸ್ ನೋಡಿ ತೊಗೊತಿದ್ವಿ. ಇದರಲ್ಲಿ ಇನ್ನೊಂದೇನೆಂದರೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಬ್ಲೂ ಕಲರು ಟಾರ್ಪಲಲ್ಲಿ ಗಾಳಿ ಅಷ್ಟೊಂದು ಪಾಸ್ ಆಗ್ತಾಯಿದ್ದಿಲ್ಲ, ಅಂದರೆ ಪುಷ್ ಆಗ್ತಾಯಿತ್ತು ಹಂಗೇ. ಕೋಲುಗಳೆಲ್ಲ ಸ್ವಲ್ಪ ಲೂಸ್ ಆಗೋದು, ಅದಕ್ಕೇ ಇದು ಸ್ವಲ್ಪ ಗಾಳಿ ಈ ಕಡೆ ಆ ಕಡೆ ಆರಾಮಾಗಿ ಹೋಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಸ್ವಲ್ಪ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಾಯಿತ್ತು. ಬ್ಲೂ ಕಲರ್ ಏನೋ ಫುಲ್ಲು ಕತ್ಲು ಥರ ಕಾಣಿಸ್ತಾಯಿತ್ತು. ಒಳಗಡೆ ಮುಂದೆಗಡೆ ಗಿಡಗಳ ಹತ್ರ ಬೆಳಕು ಕಡಿಮೆ ಇತ್ತು. ಈಗ ಗ್ರೀನ್ ಕಲರ್ ನೀಟಾಗಿ ಬೆಳಕು ಟ್ರಾನ್ಸ್ಪರೆಂಟಾಗಿ ಥರ ಇದೆ. ಗಾಳಿನೂ ಬರುತ್ತೆ, ಗಾಳಿನೂ ಆಡುತ್ತೆ, ಬೆಳಕು ಇರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಆನ್ಲೈನಲ್ಲಿ ತರಿಸಿದ್ದು. ನೋಡಿ ಈ ಥರ ಕಾಣುತ್ತೆ.
ಓಕೆ, ಇದನ್ನೆಲ್ಲ ನಾವು ಈಗ ಫಿಟ್ ಮಾಡಿಬಿಡೋಣ. ಮತ್ತು ಯಾಕೆ ತಡ, ಲೆಟ್ಸ್ ಸ್ಟಾರ್ಟ್. ಅಲ್ಟಿಮೇಟ್ ಲಾಸ್ಟಾಗಿ ನಾವು ಈ ಥರ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ ನೋಡಿ, ಈ ಥರ ಕಾಣುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾಯಿದ್ದೀರೋ ಅವರು ನಮ್ಮ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೆ. ಬಾಯ್ ಮಾಡ್ತಾರ.